ಬುಲ್ಬುಲ್ ಸ್ಪೆಷಲ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಬುಲ್ಬುಲ್ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಮಾತುಕತೆ ಮುಂದುವರ್ಸೋಕ್ಕಿಂತ ಮುಂಚೆ ಈ ಚಿತ್ರದ ಚಿಕ್ಕದೊಂದು ಸೀನ್ ಇದು ಕಾಮಿಡಿ ಸೀನ್ ನೋಡ್ಕೊಂಡ್ಬಂದ್ವಿ. ಶರಣ್ ಮತ್ತು 3 ಜನ ಇದ್ದಾರೆ ಆ್ಯಕ್ಚುಲಿ ಇದರಲ್ಲಿ. ಸೊ ಚೆನ್ನಾಗಿ ಏನಾದ್ರು ಕೊಟ್ರಾ ಇಲ್ಲ ತಾನೆ ಸರ್? ಅಲ್ಲೇನು ಗೊತ್ತಾ, ಸಿಕ್ಕಾಪಟ್ಟೆ ಚಳಿ, ಅಲ್ಲಿ ಸ್ವಲ್ಪ ತಾಕಿದ್ರು ಭಯಂಕರ ಏಟ್ ಬರ್ತದೆ. ಹೌದು, ಭಯ ಇದೆ ಏನು ಗೊತ್ತಾ, ಅವ್ರು ಮೊದಲೇ ಪಿಕ್ಚರ್ ಬೇರೆ ಸರಿಯಾಗಿ ಬಿಟ್ಬಿಡ್ತಾರೆ, ಪರವಾಗಿಲ್ಲ ಕಂಟ್ರೋಲ್ ಜೋಶಲ್ಲಿ. ಓಕೆ, ಬಿಟ್ರಾ ಏನಿಲ್ವಾ ಹಂಗೆ? ಇಲ್ಲ ಅವ್ರಿಗೆ ಹೆಂಗೆ ಸರ್ ಗೊತ್ತು, ನಾನು ಕೇಳ್ಬೇಕು. ಏನು ಬಿಟ್ಟರೆ ಪರವಾಗಿಲ್ಲ ಬಿಡಿ ಸರ್. ಇಲ್ಲ ನೋಡಿ, ಹೀರೋಯಿನ್ ಅಲ್ಲ ಸರ್. ಸೊ ಹೀಗೆ ಈ ಥರ ಕಾಮಿಡಿ ಸೀನ್ಗಳು ಬ್ಯೂಟಿಫುಲ್ಲಾಗಿ ಮೂಡ್ಕೊಂಡು, ಅಂದರೆ ಕಾಮಿಡಿ ನೀವು ಹೇಳ್ದಂಗೆ ನೀವು ಕೂಡ ಕಾಮಿಡಿ ಮಾಡಿದರೆ, ಎಲ್ಲರೂ ಕಾಮಿಡಿ ಮಾಡಿದರೆ ಇದರಲ್ಲಿ ಒಂಥರ ಅಲ್ವಾ, ಒಂಥರ ಟೋಟಲ್ ಮೆಜಾರಿಟಿ ಕಾಮಿಡಿ ಅವ್ರದ್ದೇ, ಏನೂ ಇಲ್ಲ. ಓಕೆ, ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು, ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ನಿಮಗೆ. ಏನಂತಂದರೆ, ಈ ಸಿನಿಮಾ ಮಾಡಬೇಕಾದ್ರೆ, ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಥರ ಒಬ್ಬ ನಿರ್ದೇಶಕನಿಗೆ ಹೇಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಲ್ಲಿ ಶಿಳ್ಳೆ ಬೀಳುತ್ತೆ, ಇಲ್ಲಿ ಚಪ್ಪಾಳೆ, ಅದೇ ಥರ ನಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡ್ಕೊಂಡಾಗ ಏನು ಅನ್ನಿಸ್ತು? ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾನು ನಿಜವಾಗ್ಲೂ ಇಲ್ಲ ಪರವಾಗಿಲ್ಲ ಹೇಳಿ. ನಂಗೆ ನಿಜವಾಗ್ಲೂ ಹೇಳೋಕ್ಕಾಗ್ತಿಲ್ಲ ನಾನು ಎಷ್ಟು ರೇಟ್ ಮಾಡ್ತೀನಿ, ರೇಟಿಂಗ್ಸ್ ಎಷ್ಟು ಕೊಡ್ತೀನಿ. ಶ್ರೀಧರ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಶ್ರೀಧರ್ ಸರ್ ನನಗೆ 99% ಅಂತ ಹೇಳಿದ್ರು, ಬಟ್ 1% ಏನಕ್ಕೆ ಅಂತ ಗೊತ್ತಿಲ್ಲ. ನಿಮಗೆ 100% ಅಂತನಾ? ಇಲ್ಲಪ್ಪ, ನಿಜವಾಗ್ಲೂ ಇಲ್ಲ. ಎಷ್ಟು ನಿಮಗೆ? ಯು ಡನ್ ಗುಡ್ ಜಾಬ್. ನೀವು ಹೇಳ್ಬೇಕು, ಇಲ್ಲಿರೋರ್ನ ಕೇಳ್ಬೇಕು ನೀವು. ನಾನು ಶರಣ್ ನೀವು ಹೇಳಿ ಕರೆಕ್ಟು. ಅವ್ರ ಬಗ್ಗೆನ ನನ್ನ ಬಗ್ಗೆ ಇಲ್ಲ, ಯಾಕಂದರೆ ಆ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಅವರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ತೀನಿ. ಏನಕ್ಕೆಂದರೆ ಸರ್, ಮೊದಲನೇ ಸಿನಿಮಾ, ಇಷ್ಟು ಜನ ಆರ್ಟಿಸ್ಟ್ಗಳಿರ್ತಾರೆ ಗೊತ್ತಾ. ಸೊ ಅದೊಂದು ದೊಡ್ಡ ಪ್ರೆಷರ್ ಸರ್ ಅದು. ಸೊ ಆ ಪ್ರೆಷರ್ನ ಇಟ್ಕೊಂಡು ಆ್ಯಕ್ಟ್ ಮಾಡೋ ಅಂಥದ್ದು ಇದೆಯಲ್ಲ, ಅದು ಒಬ್ಬ ನಟರಿಗೆ ಮಾತ್ರ ಅರ್ಥವಾಗ್ತದೆ. ಯಾಕಂದರೆ ಕ್ಯಾಮ್ರಾ ಅಂತ ಅನ್ನೋದಾಗಲಿ, ಆ ಸೆಟ್ ಅನ್ನೋ ಅಂಥದ್ದಾಗಲಿ, ದೊಡ್ಡ ನಟರು ಅಂತ ಅನ್ನೋವಂಥದ್ದಾಗಲಿ, ಅದಕ್ಕೆ ಒಂದು ಶಕ್ತಿ ಇದೆ ಸರ್. ಆ ಶಕ್ತಿನ ಮೀರಿ ನಿಂತ್ಕೊಂಡು ಒಂದೇನೋ ಪರ್ಫಾರ್ಮ್ ಮಾಡೋದಿದೆ ಗೊತ್ತಾ. ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪರ್ಫಾರ್ಮ್ ಮಾಡೋದಿದೆ ಗೊತ್ತಾ. ಅಲ್ಲಿ ಪರ್ಫಾರ್ಮ್ ಮಾಡಿ ಗೆದ್ದು ಒಂದು ಟೇಕ್ ಓಕೆ ಆಯಿತು ಅಂತಂದ್ರೇ ಅದೊಂದು ದೊಡ್ಡ ಡಿಸ್ಟಿಂಕ್ಷನಿನ ಪಾಸು. ಸೊ ಆ ಲೆಕ್ಕದಲ್ಲಿ ಅವ್ರನ್ನ ಫುಲ್ ಮಾರ್ಕ್ಸ್ ಕೊಡ್ತೀನಿ ವಿಚಾರದಲ್ಲಿ. ಓಕೆ, ದರ್ಶನ್ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಈ ಚಿತ್ರ ಒಂದು 5-6 ವರ್ಷಗಳ ಹಿಂದಿನ ಕನಸು ಅಂತ ನಾನು ಕೇಳಲ್ಪಟ್ಟೆ. ಅಂದರೆ ಇಷ್ಟು ಜನ ಸೇರ್ಕೊಂಡು ಮಾಡಬೇಕು, ಹರಿಕೃಷ್ಣ ಅವರು ಮತ್ತು ಕವಿರಾಜು, ಕೃಷ್ಣಕುಮಾರು, ನೀವು ಎಲ್ಲ ಸೇರಿಕೊಂಡು. ಸೊ ಹೇಗೆ ಅದು ಶುರುವಾಗಿದ್ದು, ಈ ಪ್ಲ್ಯಾನ್ ಯಾವಾಗ ಮಾಡಿದ್ದು? ಫಸ್ಟು ಸಿನಿಮಾ ಕವಿರಾಜ್ ಅವರು ಮತ್ತು MD ಶ್ರೀಧರ್ ಅವರು ನೋಡ್ಕೊಂಡಿದ್ರು. ಅದಾದಮೇಲೆ ದಿನಕರ್ ಹೇಳಿದ್ರು ಚೆನ್ನಾಗಿದೆ, ಕವಿಗಳು ಬಂದು ಹೇಳಿದ್ರು ಚೆನ್ನಾಗಿದೆ ದಿನಕರ್, ಒಂದ್ಸಲಿ ನೋಡಿ ಅಂತೇಳಿ. ಸೊ ದಿನಕರ್ ಅವಾಗೆಲ್ಲ ಸಾರ್ತಿಲ್ ಸ್ವಲ್ಪ ಬ್ಯುಸಿ ಇದ್ದ. ಸರಿ ಆಯಿತು ಅಂತ ಸಿನಿಮಾ ನೋಡಿದೆ. ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ರಿ, ಈ ಸಿನಿಮಾಲಿ ಏನಿದೆ ಅಂತ ಅಂದ್ಬಿಟ್ಟು. ಬಟ್ ಸೆಕೆಂಡ್ ಹಾಫ್ ನೋಡಿದಾಗ ತುಂಬ ಖುಷಿ ಆಯ್ತು, ಯಾಕಂದರೆ ಫಸ್ಟ್ ಹಾಫ್ ಸಿನಿಮಾನೇ ಹಾಕ್ಬಿಟ್ರಿ ಅದು. ಸೊ ಸಿನಿಮಾ ಸುಮ್ಮನೆ ಒಂದು ಕ್ಯಾಶುವಲ್ ಆಗಿ ಮಾಡಿದ್ದಾರೆ ಅವರು. ಬಟ್ ಸೆಕೆಂಡ್ ಹಾಫ್ ಆ ಫ್ರೆಂಡ್ಶಿಪ್ ಆಗಲಿ, ಆ ಒಂದು ಸೆಂಟಿಮೆಂಟ್ ಸೀನ್ಗಳಾಗಲಿ, ಬಾಂಧವ್ಯತೆ, ಇದು ತುಂಬ ಚೆನ್ನಾಗಿತ್ತು. ಆಮೇಲೆ ತಂದೆ ಮಗನ ಕಾಂಬಿನೇಷನು. ಸೊ ಇದೆಲ್ಲ ನೋಡಿ ಇಲ್ಲ ಮಾಡೋಣ ಅಂತೇಳಿ ಮತ್ತೆ ಸರಿ ನಮ್ಮ ಬ್ಯಾನರ್ಲೇ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಸರಿ ನಾವು ಮಾಡೋದಕ್ಕಿಂತ ಎಲ್ಲ ನೀವುಗಳು ಸೇರಪ್ಪ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ವಿ ಸಿನಿಮಾ. ಆ ಪ್ಲ್ಯಾನ್ ಅಂದರೆ ಯಾರ್ದದು ಆ್ಯಕ್ಚುಲಿ ಪ್ಲ್ಯಾನ್, ಇಷ್ಟು ಜನ ಸೇರ್ಕೊಂಡು ಮಾಡ್ಬೇಕಂತ ಅಂದ್ಕೊಂಡಿರೋದು? ದಿನಕರ್ದು. ಗ್ರೇಟ್. ನಾನು ನಿಮಗೆ ಕೇಳ್ಬೇಕು ನೋಡಿ, ಅಂಬರೀಷ್ ಜೊತೆಗೆ ಸೀನ್ ಇತ್ತ ನಿಮ್ಮದು? ಅಂಬರೀಷ್ ಅವ್ರ ಜೊತೆ? ಓಕೆ ಓಕೆ, ಹೇಗಿತ್ತು ಸರ್ ಅದು ಹೇಳಿ ನನಗೆ. ಅಂಬರೀಷ್ ಅವ್ರ ಜೊತೆ ಮಾಡಬೇಕಾದ್ರೆ? ಅಂಬರೀಷ್ ಸರ್ ಜೊತೆನಲ್ಲಿ ಈ ಹಿಂದೆ ಎಲ್ಲ ಕಾಮಿಡಿ ಮಾಡಿದ್ದೀನಿ. ಅದರಲ್ಲಿ ಅವ್ರ ಜೊತೆಲಿ ಇಬ್ಬರು ಜಗಳ ಆಡೋಂಥದ್ದು. ಅವ್ರು ನನಗೆ ಬೈತಾರೆ, ನಾನು ಅವ್ರಿಗೆ ಬೈತೀನಿ. ಓಕೆ, ಕುಡಿದ್ಬಿಟ್ಟು ಏನೇನೋ ಮಾತಾಡಬೇಡ ಕಣೋ ಅಂತಾರೆ. ನಾನು ಕುಡ್ದಿರ್ಬೋದು, ಆದರೆ ಹುಚ್ಚಾಗಿ ಆಡ್ತಾ ಇರೋ ನೀನು. ಓಕೆ, ಈ ಥರ ಒಂದು ಸೀರಿಯಸ್ ಜಗಳ ಅವರು. ನಾವು ನಮ್ಮ ದರ್ಶನ್ ಸರ್ ಜೊತೆನಲ್ಲಿ ನಾನು ಕಾಮಿಡಿ ಮಾಡಲಿಲ್ಲ ಆ ಪಿಕ್ಚರಲ್ಲಿ. ಒಂದು ಸೆಂಟಿಮೆಂಟು ಭಾಳ ಚೆನ್ನಾಗಿತ್ತು, ಭಾಳ ಒಳ್ಳೆಯ ಡೈಲಾಗ್ ಅವ್ರ ಜೊತೆಲಿ ಸಿಕ್ತು ನನಗೆ, ಒಳ್ಳೆ ಸೀನ್ ಅದು. ಬಟ್ ಹಾಸ್ಯ ನಟರು ಸೆಂಟಿಮೆಂಟ್ ಕೂಡ ಮಾಡ್ತಾರೆ ಅನ್ನೋದು ಹಿಂದೆ ಹಾಸ್ಯ ನಟರೆಲ್ಲ ಪ್ರೂವ್ ಮಾಡಿದ್ದಾರೆ. ಕರೆಕ್ಟು. ಹಾಗಾಗಿ ನನಗೂ ಒಂದು ಅವಕಾಶ ಸಿಕ್ಕಿದೆ. ತುಂಬ ದರ್ಶನ್ ಅವರು ಒಂದು ಮಾಸ್ ಹೀರೋ, ಒಂದು ಆ್ಯಕ್ಷನ್ ಸ್ಟಾರ್ ಅಂತ ನಾವು ಅಂದ್ಕೊಂಡಿದ್ದೀವಿ, ಒಂದು ಆ ಥರ. ಆದರೆ ನೀವು ಇಲ್ಲಿ ಕಾಮಿಡಿ ಮಾಡಿದರೆ, ನಿಮ್ಮ ದರ್ಶನ್ ಒಬ್ಬ ನಟನಾಗಿ ಯಾವುದು ತುಂಬ ಇಷ್ಟ ಆಗುತ್ತೆ, ಅಥವಾ ಯಾವುದು ನಿಮಗೆ ಕಂಫರ್ಟೇಬಲ್ ಅನಿಸುತ್ತೆ? ಇಲ್ಲ, ಒಂದು ನಟ ಅಂತ ಆದಮೇಲೆ ಅದರಲ್ಲಿ ಎಲ್ಲನೂ ಸೇರ್ಕೊಂಡ್ಬಿಡುತ್ತೆ. ಸೊ ನಾನು ಇದೇ ಮಾಡಬೇಕು, ನನಗಿದು ಕಂಫರ್ಟೇಬಲ್ ಯಾವುದು ಆ ಥರದ್ದು ಅನ್ಸಲ್ಲ. ಆದರೆ ಒಂದು ದತ್ತ ಆದಮೇಲಿಂದ ಸುಮಾರು ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕೆ ಕಾಮಿಡಿ ಮಾಡ್ತಾಯಿಲ್ಲ. ಅದರಲ್ಲಿ ಸ್ವಲ್ಪ ಕಾಮಿಡಿ ಇತ್ತು ದತ್ತದಲ್ಲಿ.
ಸೊ ಅದಾದಮೇಲಿಂದ ಎಲ್ಲೂ ಮಾಡಲಿಲ್ಲ. ಸರಿ, ಈ ಸಿನಿಮಾದಲ್ಲಿ ಅದೊಂದು ಅವಕಾಶ ಸಿಕ್ತು ಅಷ್ಟೇ. ಸೊ ಒಂದೇನಾಗುತ್ತೆ, ಹುಡ್ಕೊಂಡು ಹೋಗ್ಬಾರ್ದು, ಬಂದರೆ ಬಿಡಬಾರ್ದು, ಅದೊಂದು ರೂಲ್ ನಂದು ಅಷ್ಟೇ. ಓಕೆ. ಸೊ ಹುಡ್ಕೊಂಡು ಹೋಗಲ್ಲ ಯಾರನ್ನು, ಬಂದರೆ ಮಾತ್ರ ಬಿಡೋದಿಲ್ಲ, ಹಂಗೆ ಹಿಡ್ದು ಕೌಚ್ ಹಾಕೊಂಡ್ಬಿಡೋದು. ಇದ್ರಲ್ಲಿ ಯಾವ್ದು ನಿಮ್ಗೆ ತುಂಬ ಇಷ್ಟ ಆಯ್ತು? ನಿಮ್ಮದು ತುಂಬ ಇಷ್ಟ ಆಗಿದೆ ಯಾವ್ದು ಸೀನು ಈ ಕಾಮಿಡಿನಲ್ಲಿ? ಪ್ರತಿ ಸೀನ್ಗಳು ಎಲ್ಲ ದೊಡ್ಡ ಕಲಾವಿದರ ಜೊತೆಗೆ ಅವ್ರ ಜೊತೆಗೆ ಸೇರೋದೇ ಆದ್ರೆ ಒಂದು ಪರ್ಟಿಕ್ಯುಲರ್ ಸೀನ್ ಹೇಳಿ. ಇಲ್ಲ. ನಂದು ಅವ್ರ ದಿವಸ ನನಗೆ ಭಾಳ ಇಷ್ಟ ಆಯಿತು. ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ, ಮಾಸ್ಟರ್ ಪ್ಲ್ಯಾನ್. ನೀನು ಹಂಗೆ ಹೋಗು, ನಾವೆಲ್ಲ ಮಾಸ್ಕ್ ಹಾಕೊಂಡು ಬಂದಿರಿ, ಅಲ್ಲೆಲ್ಲ ಫಾಲ್ಸ್ಗೆ ಎಲ್ಲರೂ ಟ್ರಿಪ್ಗೆ ಹೋಗ್ತಾರೆ ನಾಳೆ, ನಾನು ಹಂಗಾಗಿ ಬಂದಿರ್ತೀನಿ, ಅವ್ರನ್ನೆಲ್ಲರೂ ನಾವೇ ಒಂದು ಕಿಡ್ನಾಪ್ ಮಾಡೋ ಥರ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅವ್ರನ್ನ ಕರೆಕ್ಟಾಗಿ ಕಿಡ್ನಾಪ್ ಮಾಡಿದ್ಮೇಲೆ ನಾನು ಬಂದು ನಿಮ್ಮನ್ನೆಲ್ಲ ಬಚಾವ್ ಮಾಡಿ ಹೀರೋ ಥರ ಆಗ್ತೀನಿ ಅಂತ ಅನ್ನೋದು ಒಂದು ಶಾರ್ಟ್ ಸರ್. ಅದು ಸ್ಕ್ರೀನ್ ಪೇಪರಲ್ಲಿ ನೋಡಿದಾಗ ಸರಿ, ಇಟ್ಸ್ ಅ ವೆರಿ ಗುಡ್ ಸೀನ್. ಇವರು ಸುಮ್ಮನೆ ಒಂದು ಮಾನಿಟರ್ ಮಾಡಿದ್ರು, ಮಾನಿಟರ್ ಮಾಡಿದ ತಕ್ಷಣ ಅವ್ರು ಒಂದು ಶಾರ್ಟ್ ಇಟ್ಟರು ಸರ್. ಅದನ್ನ ತುಂಬ ಚಾಲೆಂಜಿಂಗ್ ಸರ್ ಅದು. ಅದಷ್ಟು ದೊಡ್ಡ ಒಂದು ಡೈಲಾಗ್ ಅದು. ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋ 1.5 ಪೇಜ್ ಇರಬೇಕದು. ಬರೀ 1.5 ಪೇಜ್ ಹೇಳೋದಲ್ಲ, ಅದರಲ್ಲಿ ಒಂದು 20 ವೇರಿಯೇಷನ್ ಇದೆ. ಒಬ್ಬ ಕಾಮಿಡಿಯನ್ ಆಗಿ ನನಗೆ ಅರ್ಥ ಆಗ್ತದೆ ಅದು. ಅದರ ಡೆಪ್ತ್ ಏನು ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮರ್. ಭಾಳ ಚೆನ್ನಾಗಿ ಅದೇನು ಕೇಳ್ತಾ ಇತ್ತು ಸೀನು, ಅದಕ್ಕಿಂತ ಹೆಚ್ಚು ಅದಕ್ಕೆ ಕೊಟ್ಟರು ಅಂತಂದರೆ ನಿಜಕ್ಕೂ ಅದು ಅತಿಯಾದ ಮಾತಲ್ಲ ಸರ್. ಇದು ನನ್ನ ಫೇವ್ರೇಟ್. ಬಟ್ ಅದರಲ್ಲಿ ಕೊನೆಯಲ್ಲಿದೆ, ಅಯ್ಯೋ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಎಲ್ಲಿ ಡೈರೆಕ್ಟರ್ ಆಗ್ಬಿಡ್ತೀನೋ ಏನೋ ಸೇರಿಸ್ಕೊಂಡು. ಅಂದ್ರೆ ಅದೊಂದು ಕಾಮಿಡಿಲಿ ನಿಮ್ಗೆ ಒಂದೊಂದು ಇದೇನಂದ್ರೆ, ಸ್ಕ್ರಿಪ್ಟ್ ಬಿಟ್ಟು ಬಿಯಾಂಡ್ ಹೋಗ್ಬೋದು ನೀವು. ಬೇರೆ ಸಮ್ ಸೀರಿಯಸ್ ಸೀನ್ ಆದಾಗ ನೀವು ಆ ಸ್ಕ್ರಿಪ್ಟ್ ಬಿಟ್ಟು ಹೋಗಕ್ಕಾಗಲ್ಲ. ಬಟ್ ಕಾಮಿಡಿಲಿ ಎಲ್ಲಿ ಬೇಕಾದ್ರೆ ಇಲ್ಲಿ ಹೋಗಿ ಬಂದ್ಬಿಡ್ಬೋದು ನೀವು ಆಕ್ಚುಲಿ. ಮತ್ತು ವಾಪಸ್ ಅಲ್ಲಿಗೆ ಬಂದರೆ ಸಾಕಷ್ಟೇ. ಅಂದ್ರೆ ಪ್ರೇಕ್ಷಕ ನಗ್ಬೇಕಷ್ಟೇ, ಏನಿಲ್ಲ ನಮ್ಗೆ ಬೇಕಾಗಿರೋದು. ಸೊ ಥಿಯೇಟ್ರಲ್ಲಿ ನೋಡಿದ್ರ ಸಿನಿಮಾ? ಇಲ್ಲ, ನೋಡಕ್ ಟೈಮ್ ಆಗಲಿಲ್ಲ, ಸ್ವಲ್ಪ ಬಿಸಿ ಇದೆ. ಯಾರು ನೀವು ನೋಡಿದ್ರಾ ಶರಣ್? ನೋಡಿದ್ರಾ? ಹೇಗಿತ್ತು ಅನುಭವ? ಸಖತ್ತಾಗಿತ್ತು. ಹೆಂಗೆ ಎಂಜಾಯ್ ಮಾಡಿದ್ರೆ ಜನ? ಯಾವ್ದು ನಾನು ಟೋಟಲ್ ನಂದು ಎಸ್ಪೆಷಲಿ ಒಂದು ಸೀನು ಅಂತ ಎಲ್ಲರೂ ನನಗೆ ಮೆಸೇಜ್ ಮಾಡುವಂಥದ್ದು ಅದು. ಸರ್, ನಾನು ಒಂದು ಡಿಪಾರ್ಟ್ಮೆಂಟಿನ ಬಗ್ಗೆ ಹೇಳಲೇಬೇಕು ಒಬ್ಬ ಕಾಮಿಡಿಯನ್ ಆಗಿ. ಡೈಲಾಗ್ಸ್, ಕಾಮಿಡಿಯನ್ಸಿಗೆ ಜೀವಾಳ ಡೈಲಾಗ್. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಅದನ್ನು. ನನಗೆ ಒಬ್ಬ ಕಾಮಿಡಿಯನ್ ಆಗಿ ಒಬ್ಬ ಆ್ಯಕ್ಟ್ರಿಗೆ ನಾನು ಹೋಗಿ ನಿಂತ್ಕೊಳ್ಳೋವಂಥ ಜಾಗದಲ್ಲಿ ಒಂದು ಸನ್ನಿವೇಶ ಹುಟ್ಕೊಂಡು ಬಿಟ್ಟಿರುತ್ತೆ. ಸನ್ನಿವೇಶ ಇರುತ್ತೆ, ಆರ್ಟಿಸ್ಟ್ಗಳಿರ್ತಾರೆ, ಸೆಟ್ಟಲ್ಲಿರ್ತೀವಿ, ನಾವು ಆಗಲೇ ಒಂದು ಅರ್ಧ ಆ ಮೂಡಿಗೆ ಹೋಗ್ಬಿಡ್ತೀವಿ ಸೀನಿಗೆ. ಆದರೆ ಏನೂ ಇಲ್ಲದೆ ಒಂದು 4 ಗೋಡೆಗಳ ಮಧ್ಯದಲ್ಲಿ ಒಬ್ಬ ರೈಟ್ರ್ ಬರೀತಾರೆ ಅದು. ಸೊ ಆ ಫುಲ್ ಮಾರ್ಕ್ಸ್ ಅವ್ರಿಗೆ. ಇವತ್ತೇನೇ ನನ್ನ ಆ ಡೈಲಾಗ್ ಚೆನ್ನಾಗಿತ್ತು, ಈ ಡೈಲಾಗ್ ಚೆನ್ನಾಗಿತ್ತು ಅಂತಂದರೆ ಡೈರೆಕ್ಟ್ಲಿ ಅದು ನಮ್ಮ ಡೈರೆಕ್ಟರ್ ಇದು ಡೈಲಾಗ್ ರೈಟ್ರಿಗೆ ಹೋಗಬೇಕಾಗ್ತದೆ. ಸೊ ಕವಿರಾಜ್ ಅವ್ರಿಗೆ ಹ್ಯಾಟ್ಸ್ ಆಫ್ ಈ ವಿಚಾರದಲ್ಲಿ. ತುಂಬ ಒಳ್ಳೊಳ್ಳೆ ಲೈನ್ಸ್ನ ಕೊಟ್ಟರು. ಅದರಲ್ಲಿ ಬಾಂಡ್ ಅಂತ ಒಬ್ಬನು ಚಿಕ್ಕ ಹುಡುಗ ಇರ್ತಾನೆ, ನಮ್ಮದು ಒಂದು ಇವ್ರದ್ದು ಅವ್ರಿಗೂ ಫುಲ್ ಟಗಾಫರ್ ಅದರಲ್ಲಿ. ತಮ್ಮನ ಕ್ಯಾರೆಕ್ಟರ್ ಭಲೇ ಚೆನ್ನಾಗಿ ಮಾಡಿದ ಹುಡುಗ, ದಾವಣಗೆರೆ ಹುಡುಗ ಭಲೇ ಚೆನ್ನಾಗಿ ಮಾಡಿದ. ನನಗೆ ಇವರು ನಮ್ಮ ಗ್ಯಾಂಗಿಗೂ ಅವ್ರ ಗ್ಯಾಂಗಿಗೂ ಚಿಕ್ಕ ಹುಡುಗರು ಸರ್, ನಮ್ಮ ಗ್ಯಾಂಗೇನು ಅವ್ರ ಗ್ಯಾಂಗೇನು ಇಬ್ಬರು ರೈವಲ್ ಇರಿ ನೋಡಿ ಹೆಂಗಿದೆ. ಅವ್ನು ಕಂಡ್ರೆ ನಮ್ಗಾಗಲ್ಲ, ನಮ್ಮ ಕಂಡ್ರೆ ಅವ್ನಿಗಾಗಲ್ಲ. ಒಂದ್ಸಲ ಹಿಂಗಾರು ಮಾಡಿ ಹಿಡ್ದಾಕ್ಬೇಕಲ್ಲ ಅಂತಂದ್ಬಿಟ್ಟು, ಸರಿ ಲೈ ಬಲೆ ಆಟ ಆಡ್ತಾವ ನೀವು, ಹೋಗಿ ಹಿಡ್ದಾಕ್ಲ ಅವನ್ನ ಅಂತ. ಸರ್ ಹೋಗ್ಬಿಟ್ಟು ಬರ ಇಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಪಟಾಕಿನ ಗಾಳಿ ಮೇಲೆ ಎಸ್ತರೆ ಏನಾಗುತ್ತೆ? ಡಮ್ ಅನ್ನೋದಕ್ಕೆ ನಿಮ್ಮ ತಾತ ಏನು ಬೆಂಕಿ ಹಚ್ತಾನಲ್ಲಿ ಬಾಗಲ್ಲ ಅಂತ ಹೇಳ್ತೀನಿ. ಇದನ್ನ ಎಷ್ಟು ಜನ ಮೆಸೇಜ್ ಮಾಡಿ ಹೇಳಿದ್ದಾರೆ ನನಗೆ ಅಂತಂದರೆ, ಸರ್ ಅದೊಂದ್ಸಲ ಹೇಳ್ಬಿಡಿ, ಅದೆಲ್ಲ ಹೆಂಗೆ ಹೇಳಿದ್ರೆ ಹಂಗೆ ಇಲ್ಲ ಸರ್ ಅಷ್ಟೇ. ರಚಿತಾ, ನೀವು ಮಗು ಥರ ಮಾಡಿ. ಹೌದಾ? ಓಕೆ. ನಾನು ನನ್ನ ತಮ್ಮನ ಪಾತ್ರ ಮಾಡಬೇಕು. ಐ ಆಮ್ ರೆಡಿ ಸರ್. ಕೇಳಿ ಅವ್ರು ಹೇಳ್ತಾರೆ, ನೀವು ಕೇಳಿದ್ರೆ ನಾನು ಬರ್ತೀನಿ ಅನ್ಸುತ್ತೆ ಅಲ್ಲ, ಅವ್ನು ಬರ್ತಾನೆ ನಿಮ್ಮ ಹತ್ರ. ನನಗೆ ನಾನು ಇಡೀ ಸೀನ್ ಮರ್ತೋಯ್ತು ನನಗೆ, ಅದಕ್ಕೆ ಮರ್ತೋಯ್ತು ಬಿಡಿ ಸರ್. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಇವ್ರು ಅಲ್ಲೇ ಮಾತ್ರ ಕಣ ಅದನ್ನು ಇರುತ್ತಲ್ವಾ ಮತ್ತೆ. ಹ್ಞೂ ಸರ್. ಟೆನಿಸ್ ಕೃಷ್ಣ ಅವರೇ, ನಮ್ಮ ಜೊತೆ ಇಲ್ಲಿವರೆಗೆ ಬಂದು ಮಾತಾಡಿ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಥ್ಯಾಂಕ್ಸ್. ಸೊ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ನ ನಂತರ ನಮ್ಮ ಜೊತೆಗೆ ಈ ಚಿತ್ರದ ನಿರ್ಮಾಪಕರಲ್ಲೊಬ್ಬರಾದಂಥ ದಿನಕರ್ ತುಗುದೀಪ್ ಅವರು ಬರ್ತಾ ಇದ್ದಾರೆ. ಸೊ ಬ್ರೇಕ್ ತೊಗೊಳಕ್ಕಿಂತ ಮುಂಚೆ ಈ ಚಿತ್ರದ ಇನ್ನೊಂದು ಕಾಮಿಡಿ ಸನ್ನಿವೇಶ.